ನಾವಿವತ್ತು ಬಾಳೆಹಣ್ಣಿನ ರೆಸಿಪಿ ಮಾಡೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಇದನ್ನ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ಲಾಗ್ ಮಾಡ್ತಿರೋದಂದ್ರೆ, ಇವತ್ತಿನ ರೆಸಿಪಿ ಬಾಳೆಹಣ್ಣಿನ ರೆಸಿಪಿ. ಬೇಕಾಗುವ ಪದಾರ್ಥಗಳು: ಓಂಕಾಳು, ಕೊಬ್ಬರಿ, ಬೆಲ್ಲ, ನೇಂದ್ರ ಬಾಳೆಹಣ್ಣು, ಸ್ವಲ್ಪ ಉಪ್ಪು ಪಕ್ಕದಲ್ಲಿದೆ ನೋಡಿ ಚಿಕ್ಕದಾಗಿ ಉಪ್ಪು, ಇಷ್ಟು ತಗೊಂಡಿದ್ದೀನಿ ನಾನು. ಇದರ ಜೊತೆಗೆ ಬಾಳೆ ಎಲೆ ಮಾತ್ರ ಕಂಪಲ್ಸರಿ ಬೇಕು. ನಾನಿಲ್ಲಿ ಬಾಳೆನ ಚಿಕ್ಕದಾಗಿ ಬಾಳೆಹಣ್ಣ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೀನಿ. ಬೆಲ್ಲ ಪುಡಿ ಮಾಡ್ಕೊಂಡ್ಬಿಟ್ಟು ಕೊಬ್ಬರಿ ಇದೆ ಅಲ್ವಾ, ಹಾಗೆ ಕೊಬ್ಬರಿನ ತುರ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟು ಮಾಡ್ಕೊಂಡ್ಬಿಟ್ಟು ಬಾಳೆನ 2 ಬಾಳೆಹಣ್ಣು ತಗೊಂಡಿದ್ದೀನಿ. ಬಾಳೆಹಣ್ಣು ನೇಂದ್ರ ಬಾಳೆಹಣ್ಣು ತಗೊಂಡ್ರೆ ಗಟ್ಟಿ ಇರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಮಾಡುವಾಗ ಅದು ಸ್ಮೂತ್ ಆಗಿ ಗಂಜಿ ತರ ಆಗಲ್ಲ, ಹಾಗಾಗಿ ನೇಂದ್ರ ಬಾಳೆಹಣ್ಣು ತಗೋಬೇಕು ಅಂತ ಹೇಳ್ತಾರೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ. ರೆಡಿ ಮಾಡ್ಕೊಂಡು ಆಮೇಲೆ ಮಾಡ್ಬೇಕಲ್ವಾ, ಈಗ ತಯಾರಿ ಮಾಡಬೇಕು. ಅದಕ್ಕೆ ಮೊದಲು ನಾನು ಒಂದು ಚಿಕ್ಕ ಬಾಣಲೆಯಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿ ಬೆಲ್ಲಕ್ಕೆ 2 ಕಪ್ ನೀರು ಹಾಕಿದ್ದೀನಿ. ಅದು ಸ್ವಲ್ಪ ತೋರಿಸಿದ್ದೀನಿ. 2 ಕಪ್ ನೀರು, 1 ಕಪ್ ಬೆಲ್ಲಕ್ಕೆ 2 ಕಪ್ ನೀರು ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಕರಗಿಸ್ಕೊಳ್ಳಿ. ಯಾಕಂದ್ರೆ ಒಳಗಡೆ ಗಲೀಜಿರೋದೆಲ್ಲ ಕೆಳಗೆ ಕುತ್ಕೊಳ್ಳುತ್ತಲ್ಲ ಸೋಸೋದಕ್ಕೆ. ಒಂದು ಬಾಣಲೆ ಇಟ್ಕೊಳ್ಳಿ. ಬಾಣಲೆಯಲ್ಲಿ ತುಪ್ಪ ಅಥವಾ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡ್ಬಿಟ್ಟು ನೀವು ಮೊದಲಿಗೆ ರವೆ ಇತ್ತಲ್ಲ, ರವೆನ ಹುರ್ಕೋಬೇಕಲ್ವಾ. ಅದಕ್ಕಿಂತ ಮುಂಚೆ ಸ್ವಲ್ಪ ನಾನು ಓಂಕಾಳು ಬೆರೆಸ್ತಾ ಇದ್ದೀನಿ. ಯಾಕಂದ್ರೆ ಮಕ್ಳಿಗೆ ಜೀರ್ಣ ಆಗ್ಲಿ ಅಂತ ತುಂಬಾ ಒಳ್ಳೇದು ಓಂಕಾಳು. ತಗೊಂಡ ನಂತರ ಅದರಲ್ಲಿ ಚಿಕ್ಕ ರವೆ ಹಾಕಿ ಹುರ್ಕೊಂಡ್ಬಿಟ್ಟು ತೆಗೆದ್ಕೊಂಡ್ಬಿಟ್ಟಿದ್ದೀನಿ ನಾನು. ಪಕ್ಕಕ್ಕೆ ತಗೊಂಡ್ಬಿಟ್ಟು ಮತ್ತೆ ಕಟ್ ಮಾಡಿರಂತಹ ಬಾಳೆಹಣ್ಣು ಪೀಸ್ಗಳನ್ನ ನಾನು ಇಲ್ಲಿ ಚಿಕ್ಕ ಹುರಿಯಲ್ಲಿ ಹುರ್ಕೊಂತಾ ಇದ್ದೀನಿ. ಹುರಿದಿದ್ದಾದ್ಮೇಲೆ ಇದರಲ್ಲಿ ನಾನು ಕೊಬ್ಬರಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ, ಜಾಯಿನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸೇರಿಸ್ಬಿಟ್ಟು ಆದ್ಮೇಲೆ ಸ್ವಲ್ಪ ಮೆತ್ತಗೆ ಆದ ನಂತರ ರವೆನೂ ಹಾಕ್ತೀನಿ. ರವೆ ಹಾಕಿದಾದ್ಮೇಲೆ ಸ್ವಲ್ಪ ಉಪ್ಪಿತ್ತಲ್ವಾ, ಆ ಉಪ್ಪು ಹಾಕ್ತೀನಿ. ಒಂದೊಂದಾಗಿ ಎಲ್ಲಾನು ಸೇರಿಸ್ಕೊಳ್ಳಿ. ಏನೇನು ತಗೊಂಡಿದೀವೋ ಅದೆಲ್ಲ ಒಂದೊಂದಾಗಿ ಚಿಕ್ಕದಾಗಿ ಸೇರಿಸ್ಕೊಂಡು ಕೈ ಆಡಿಸ್ತಾ ಇರಿ. ತದನಂತರ ರವೆನ ಹಾಕ್ತೀನಿ. ರವೆ ಹಾಕಿದಾದ ನಂತರ ಸ್ವಲ್ಪ ನೋಡಿ ಗಟ್ಟಿಯಾಗಿ ಬರುತ್ತೆ ಅದು. ರವೆ ಹಸಿ ಫ್ಲೇವ್ ಎಲ್ಲ ಹೋಗಿ ಗಮ್ ಅಂತ ಇದೆ. ಎಷ್ಟು ಗಮ್ ಅಂತ ಇದೆ ಗೊತ್ತಾ? ವಾವ್, ಸೂಪರ್ ಆಗಿದೆ. ಹಾಗೆ ಸ್ವಲ್ಪ ಕೈ ಆಡಿಸ್ತಾ ಪಕ್ಕಕ್ಕೆ ಇಟ್ಕೊಂಡಿದ್ದಂತಹ ಬೆಲ್ಲವನ್ನ ಇದರಲ್ಲಿ ಸೋಸ್ಕೊಂಡು ಹಾಕೊಂಡ್ಬಿಡಿ. ಬಾಳೆಹಣ್ಣಿನ ಚೂರ್ಣ ಎಷ್ಟು ಘಮ್ ಅಂತ ಇದೆ ಗೊತ್ತಾ? ಸೂಪರ್ ಆಗಿ ಸ್ಮೆಲ್ ಬರ್ತಾ ಇದೆ. ಹೂರಣ ರೆಡಿ ಆಗೋಯ್ತು. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗ್ಲಿ ಅಂತ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಾನು ಈ ಕಡೆ ಕುಕ್ಕರ್ ತಗೊಂಡಿದ್ದೀನಲ್ವಾ, ಇಡ್ಲಿ ಕುಕ್ಕರ್ ತಗೊಂಡ್ಬಿಟ್ಟು ಇಡ್ಲಿ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆಗೋಷ್ಟೊತ್ತಿಗೆ ಪಕ್ಕದಲ್ಲಿ ನಾನು ಬಾಳೆ ಎಲೆ ಇತ್ತಲ್ವಾ, ಬಾಳೆ ಎಲೆ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ, ಅದು ಯಾಕಂದ್ರೆ ಫುಲ್ ಕಟ್ ಮಾಡಿದ್ರೆ ಸರಿ ಬರಲ್ಲ, ಫುಲ್ ಹಾಕಕ್ಕೂ ಆಗಲ್ವಲ್ಲ. ಹಾಗಾಗಿ ಫ್ರೆಶ್ ಆಗಿರೋ ಬಾಳೆ ಎಲೆ ಇದ್ರೆ ಅದನ್ನ ಸ್ವಲ್ಪ ಬಾಡಿಸ್ಕೊಳ್ಳಿ, ಯಾಕಂದ್ರೆ ಅದು ಫೋಲ್ಡ್ ಆಗಲ್ಲ. ಹಾಗಾಗಿ ನಾನು 2 ದಿನ ಆಗಿತ್ತು, ಫುಲ್ ಹಣ್ಣು ತರ ಆಗ್ಬಿಟ್ಟಿದೆ. ನೋಡಿ, ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಇದನ್ನ ಕೊಡಿ, ಸೂಪರ್ ಆಗಿರುತ್ತೆ. ನಾನು ಬಾಳೆ ಎಲೆನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹೂರಣ ರೆಡಿ ಆಗಿತ್ತಲ್ಲ, ಸ್ಟೆಪ್ನ ತಗೊಂಡೋಗಿ ಬಾಳೆ ಎಲೆ ಚಿಕ್ಕದಾಗಿ ಕಟ್ ಮಾಡಿರೋದ್ರಲ್ಲಿ ಹಾಕ್ಬಿಟ್ಟು ಫೋಲ್ಡ್ ಮಾಡ್ತಿದ್ದೀನಿ. 3 ಕಡೆನೂ ಫೋಲ್ಡ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಒಂದು ಫುಲ್ ಫೋಲ್ಡ್ ಆಗಿರುತ್ತಲ್ವಾ. ಹಾಗಾಗಿ 3 ಕಡೆನೂ ಫೋಲ್ಡ್ ಮಾಡಿ ಇಟ್ಕೊಂಡಿದೀನಿ. ನೋಡಿ, ಇಷ್ಟು ಚೆನ್ನಾಗಿ ನಾನು ಫೋಲ್ಡ್ ಮಾಡ್ತಾ ಇದೀನಿ. ಯಾಕಂದ್ರೆ ಅದನ್ನ ಆಚೆ ಬರಲ್ಲ, ಬಟ್ ಎಲೆದೆಲ್ಲ ಫ್ಲೇವರ್ ಎಲ್ಲಾದ್ರೆ ಹೋಗುತ್ತಲ್ವಾ. ಹಾಗಾಗಿ ಈ ತರ ಫೋಲ್ಡ್ ಮಾಡಿದೀನಿ ನಾನು. ಎಲ್ಲ ಫೋಲ್ಡ್ ಮಾಡಿ ಈ ತರ ಇಟ್ಕೊಂಡ್ಬಿಟ್ಟಿದೀನಿ ನೋಡಿ ಇಲ್ಲಿ. ತದನಂತರ ಈ ಕಡೆ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿದ್ನಲ್ವಾ, ಇಡ್ಲಿ ಪಾತ್ರೆ ಸ್ವಲ್ಪ ನೀರು ಫುಲ್ ಬಿಸಿ ಆಗಿತ್ತು. ಹಾಗಾಗಿ ನಾನೀಗ ಇಡ್ಲಿ ಪ್ಲೇಟ್ ಇರುತ್ತಲ್ವಾ, ಇಡ್ಲಿ ಪ್ಲೇಟ್ ಒಳಗಡೆ ಇಟ್ಬಿಟ್ಟು ಅದ್ರ ಮೇಲೆಲ್ಲ ಒಂದೊಂದಾಗಿ ಜೋಡಿಸ್ತಾ ಇದೀನಿ. ನೋಡಿ, ಹೀಗೆ ಜೋಡಿಸ್ಕೊಳ್ಳಿ. ಎಲ್ಲ ಎಷ್ಟು ಸ್ಟಿಪ್ ಹಾಕಿರ್ತೀರೋ, ನಾನು 2 ಟೈಪಲ್ಲಿ ಫೋಲ್ಡ್ ಮಾಡಿದೀನಿ. ಸುಮ್ಮನೆ ರೌಂಡ್ ಹಾಕೊಂಡ್ರು ಓಕೆ, ನೋ ಪ್ರಾಬ್ಲಮ್. 3 ಕಡೆ ಫೋಲ್ಡ್ ಮಾಡಿ ಒಳಗಡೆ ಇಟ್ರು ನೋ ಪ್ರಾಬ್ಲಮ್, ಏನಾಗಲ್ಲ. ಬಟ್ ಬೇಯಬೇಕು ಅಷ್ಟೇ. ನಾನು ಎಲ್ಲ ಫೋಲ್ಡ್ ಮಾಡಿ ಒಳಗಡೆ ಹಾಕ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಹಾಕ್ಬಿಟ್ಟೆ. ನಾನು ಒಂದು ಇಡ್ಲಿ ಕುಕ್ಕರಲ್ಲಿ ಕರೆಕ್ಟಾಗಿ ಆಗ್ಬಿಡ್ತು ಈ ತರ. ನೋಡಿ, ಇಲ್ಲಿ 2 ಟೈಪಲ್ಲಿ ನಾನು ಫೋಲ್ಡ್ ಮಾಡಿದ್ದೀನಿ. ಬಾಳೆ ಎಲೆಯಲ್ಲಿ ರೆಡಿ ಮಾಡಿದಂಥ ಹೂರಣ ನಮ್ಮ ಇಡ್ಲಿ ಕುಕ್ಕರಿಗೆ 4 ಪ್ಲೇಟಿಗೆ ಕರೆಕ್ಟಾಗಿ ಆಗೋಯ್ತು. ನೋಡಿ, ಈಗ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. ಎಷ್ಟು ಟೈಮ್ ಬೇಕು ಇದೇ ಇಂಪಾರ್ಟೆಂಟ್ ಅಲ್ವಾ. 20 ರಿಂದ 25 ನಿಮಿಷ ಬೇಕೇ ಬೇಕು. ಯಾಕಂದ್ರೆ ಆಲ್ರೆಡಿ ಅದು ಫುಲ್ ಅರ್ಧ ಬೆಂದಿರುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಟೈಮ್ ಬೇಕು, ಎಲ್ಲ ಮಿಕ್ಸ್ ಆಗಿರುತ್ತೆ ಅಲ್ವಾ. ಹಾಗಾಗಿ 20 ರಿಂದ 25 ನಿಮಿಷ ಸಾಕು. ಇಲ್ಲಿ ನೋಡಿ, ನಾನು ಅದು 25 ನಿಮಿಷ ಆದ್ಮೇಲೆ ಆಫ್ ಮಾಡ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಸ್ವಲ್ಪ ತಣ್ಣಗಾಗಿದೆ, ನಾನು ತೆಗೆದುಕೊಂತಾ ಇದ್ದೀನಿ. ನೋಡಿ, ಪ್ಲೇಟಲ್ಲಿ ತಕ್ಕೊಂಡ್ಬಿಟ್ಟು
ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಏನ್ ಘಮ್ ಅಂತಿದೆ ಗೊತ್ತಾ, ಮನೆ ಫುಲ್ ಸಖತ್ ಫ್ಲೇವರ್ ಬರ್ತಿತ್ತು. ನಮ್ಮವ್ರು ಬಂದ ತಕ್ಷಣ ವಾವ್ ಏನ್ ಮನೆ ತುಂಬಾ ಘಮ್ ಅಂತ ಇದೆ ಅಂತಿದ್ರು. ಬಟ್ ಚೆನ್ನಾಗಿ ಬಂದಿತ್ತು ನೋಡಿ. ಓಪನ್ ಮಾಡ್ತಾ ಇದ್ದೀನಿ. ವಾವ್, ಎಣ್ಣೆ ನಾನು ಎಣ್ಣೆ ಹಾಕಿದ್ದೀನಿ. ಆಲ್ಮೋಸ್ಟ್ ತುಪ್ಪ ಮನೇಲಿ ತಿನ್ನಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ವಾವ್, ನೋಡಕ್ಕೆ ಒಂಥರ ಡಿಫ್ರೆಂಟ್ ಆಗಿ. ಇದನ್ನ ನೀವು ಮಕ್ಕಳಿಗೆ ಪೀಸ್ ಕಟ್ ಮಾಡ್ಕೊಡಿ, ನೋ ಪ್ರಾಬ್ಲಮ್. ನಾನು ಮಗು ಬಂದಲ್ಲ, ಹಾಗಾಗಿ ಅವನಿಗೆ ಕೊಡಕ್ಕಂತೇಳಿನೇ ಬೇಗ ಅದು ಕಟ್ ಮಾಡಿ ಕೊಡೋಕೆ ಮರ್ತೋದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಬಾಳೆಹಣ್ಣಿನ ಪೀಸಸ್ ನೋಡಿ, ನಾನು ತಿಂದು ತೋರಿಸ್ತಾ ಇದ್ದೀನಿ ನೋಡಿ. ಸಖತ್ತಾಗಿತ್ತು ರೀ, ಸಖತ್. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಕ್ಲಾಸಲ್ಲಿದೆ. ಯಾಕೆ ಗೊತ್ತಾ, ನ್ಯಾಚುರಲ್ ಆಗಿ ಬಾಳೆ ಎಲೆಯಲ್ಲಿ ಬಾಳೆಹಣ್ಣು ಹಾಕಿ ಮಾಡಿರೋದಲ್ವಾ, ಸಖತ್ತಾಗಿದೆ, ಸೂಪರ್. ಮಾಡಿ ತಿಂದು ನೀವು ನೋಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಓಕೆ, ಥ್ಯಾಂಕ್ ಯು.